ಒಪ್ಕೋತೀನಿ. ನಿನ್ನೆ ಹಾಸನದಲ್ಲಿ ಭವಾನಿ ರೇವಣ್ಣ ಅವರ ಕ್ಲೋಸ್ ರಿಲೇಟಿವ್ ಒಬ್ಬ ಮಹಿಳೆ, ಒಬ್ಬ ಹೆಣ್ಮಗಳು ಇಷ್ಟು ಓಪನ್ ಆಗಿ ಬಂದು ನನಗೆ ಅನ್ಯಾಯ ಆಗಿದೆ ಅಂತ ಮಾಧ್ಯಮದ ಎದುರುಗಡೆ ಹೇಳ್ತಾ ಇರಬೇಕಾದ್ರೆ ತಮ್ಮದು ಒಂದು ಜವಾಬ್ದಾರಿ ಇದೆ. ಯಾರು ಕೂಡ ಹಂಗೆ ಓಪನ್ ಆಗಿ ಬಂದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಅಮ್ಮ ಮಾತಾಡೋದನ್ನ ನಾನು ಕೇಳಿದ್ದೀನಿ. ನಿನ್ನೆ 12 ಗಂಟೆ ನಾನೆಲ್ಲ ಕ್ಯಾಂಪೇನಿಂಗ್ ಮುಗಿಸ್ಕೊಂಡು ಮನೆಗೆ ಬಂದಾಗ ರೈಟಿಂಗ್ನಲ್ಲಿ ಮಹಿಳಾ ಆಯೋಗಕ್ಕೂ ಕೂಡ ಕೊಟ್ಟಿದ್ದಾರೆ. ಸೊ ಇಷ್ಟೆಲ್ಲ ಇದ್ದ ಮೇಲೆ ತಮಗೂ ಕೂಡ ಜವಾಬ್ದಾರಿ ಇದೆ. ನಾವು ಇದರಲ್ಲಿ ಪೊಲಿಟಿಕ್ಸ್ ಮಾಡ್ತಾ ಇಲ್ಲ. ಒಬ್ಬ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆಗಿ, ಒಬ್ಬ ಮಹಿಳೆಯಾಗಿ ಇಷ್ಟೊಂದು ಮಹಿಳೆಯರಿಗೆ ಇವತ್ತು ಅನ್ಯಾಯ ಆಗಿದೆ. ಅನ್ಯಾಯದ ವಿರುದ್ಧ ನಾವು ಧ್ವನಿ ಎತ್ತಲೇಬೇಕಾಗಿದೆ. ಇದಕ್ಕೆ ತಮ್ಮೆಲ್ಲರ ಕೂಡ ಸಹಕಾರ ಬೇಕು. ಇದು ಸಾಮಾಜಿಕ ಬದ್ಧತೆ. ನೂರಕ್ಕೆ ನೂರು ಇದ್ರ ಬಗ್ಗೆ ಸಂಪೂರ್ಣ ಪ್ರಜ್ವಲ್ ರೇವಣ್ಣ ಅವರು ಈ ರೀತಿ ಇದ್ದಾರೆ, ಈ ರೀತಿ ಅವರು ವಿಕೃತ ಕಾಮಿ ಇದ್ದಾರೆ, ಈ ರೀತಿ ಮಹಿಳಾ ಪೀಡಕರಿದ್ದಾರೆ ಅಂತ ಎಲ್ಲ ಗೊತ್ತಿದ್ದಂಥ ಬಿಜೆಪಿಗರು, ಎಲ್ಲ ಗೊತ್ತಿದ್ದಂಥ ಅಮಿತ್ ಶಾ ಅವರು, ಯಾಕಂದ್ರೆ ಅಮಿತ್ ಶಾ ಅವ್ರಿಗೆ ಅವರು ಹೇಳಿದ್ರು, ಇದೇ ಪ್ರೀತಮ್ ಗೌಡ ಅವರು. ತಮಗೆ ಒಂದು ಉದಾಹರಣೆ ಹೇಳ್ತೀನಿ. ಮೊನ್ನೆ ಒಂದು ಇದಕ್ಕೆ ರಿಲೇಟೆಡ್ ತಮಗೆ ಒಂದು ಉದಾಹರಣೆ ಹೇಳ್ತೀನಿ. ಒಂದು ಇಂಟರ್ವ್ಯೂ ತಗೊಳ್ಳುವಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವ್ರ ಜೊತೆ ಕುಮಾರಸ್ವಾಮಿ ಅವರು ತಮ್ಮ ಇದರಲ್ಲಿ ಹೇಳಿದ್ದಾರೆ, ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ಸ್ವಲ್ಪ ಅಸಮಾಧಾನ ಇದೆ, ಅವ್ರಿಗೆ ಟಿಕೆಟ್ ಕೊಡಬೇಡ ಅಂತ ನಾವು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ರು, ನಾವು ಟಿಕೆಟ್ ಕೊಡಿ ಅಂತ ನಾವು ತಗೊಂಡಿದ್ದೀವಿ ಅಂತ ಹೇಳಿದ್ರು. ಇದ್ರ ಅರ್ಥ ಏನು? ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಅಮಿತ್ ಶಾ ಅವ್ರಿಗೆ ಇತ್ತಂತಲ್ಲ. ಡೆಫಿನೆಟ್ಲಿ ಅವರನ್ನ ಪ್ರೊಟೆಕ್ಟ್ ಮಾಡ್ತಾ ಇಲ್ಲ ಅಂತಂದ್ರೆ ಇಂಟರ್ಪೋಲ್ ಸಹಾಯ ತಗೊಳ್ಳಿ, ಅವ್ರನ್ನ ಹೊರಗಿಂದ ಕರೆಸ್ಲಿ. SIT ನಾವು ಫಾರ್ಮ್ ಮಾಡಿದ್ ನಮಗೆ ಗೊತ್ತಾದ ತಕ್ಷಣ ಅದನ್ನ ಇವತ್ತು ನಾನು ಕೇಳಲಿಕ್ಕೆ ಬಯಸ್ತೇನೆ. ಮಾಧ್ಯಮದಲ್ಲಿ ಇಲ್ಲಿ ನಡಿಬಾರ್ದಂತ ಘಟನೆ ನಡೆದಿದೆ, ಅದನ್ನ ನಾವು ಖಂಡಿಸಿದೀವಿ, ಎಲ್ಲರೂ ಖಂಡಿಸಿದೀವಿ. ನಾವು ನಮ್ಮ ಬದ್ಧತೆಯನ್ನ ನಾವು ತೋರಿಸಿದೀವಿ. ನಾವು ಏನು ತನಿಖೆ ಮಾಡಬೇಕು, ವಿಶೇಷ ನ್ಯಾಯಾಲಯವನ್ನ ಸ್ಥಾಪಿಸಿದೀವಿ. ನಾವು ಅದನ್ನ ನ್ಯಾಯ ಕೊಡಿಸುವಂತ ಜವಾಬ್ದಾರಿಯನ್ನ ಹೊತ್ಕೊಂಡಿದ್ದೀವಿ. ಶಿಕ್ಷೆ ಇನ್ನೂ ಒಂದ್ ನಿಮಿಷ ನಾನು ಹೇಳ್ತಾ ಇದ್ದೀನಿ. ಮೊದಲು ಬಿಜೆಪಿ ಅವ್ರ ಸ್ಟ್ಯಾಂಡ್ ತಗೊಳ್ರಿ, ಮೊದಲು ಬಿಜೆಪಿಗರ ಸ್ಟ್ಯಾಂಡ್ ತಗೊಳ್ಳಿ. ಯಾವ ತರ ಶಿಕ್ಷೆ ಆಗ್ಬೇಕನ್ನೋದನ್ನ ಮುಂದೆ ನೋಡಿ. ಗೌರಿ ಲಂಕೇಶ್, ಒಂದ್ ನಿಮಿಷ ಹೇಳ್ತೀನಿ. ಗೌರಿ ಲಂಕೇಶ್ ಅವರ ಹತ್ಯೆಯನ್ನ ಭೇದಿಸಿದಂತ BK ಸಿಂಗ್ ಅನ್ನುವಂಥ ಒಬ್ಬ ಒಳ್ಳೆಯ IPS ಆಫೀಸರ್ ಅವರ ನೇತೃತ್ವದಲ್ಲಿ SITಯನ್ನು ನಾವು ಮಾಡಿದ್ದೀವಿ. ನಮಗೆ ತಿಳಿದ ತಕ್ಷಣ ಮಹಿಳಾ ಆಯೋಗದಿಂದ ನಾವು SP ಅವರಿಗೆ ಒಂದು ನೋಟಿಸ್ ಅಲ್ವಾ ಸರ್, ಅದು ಲೆಟರ್ ಬರೋದು, ಕಂಪ್ಲೇಂಟ್ ನೋಟಿಸ್ ಸರ್ವ್ ಮಾಡಿದ್ದೀವಿ ನಾವು. ಅದರ ಬೇಸಿಸ್ ಮೇಲೆ SITಯನ್ನು ಫಾರ್ಮ್ ಮಾಡಿದ್ದೀವಿ. ಅದು ತನಿಖೆ ಆಗುತ್ತೆ. ಏನು ಯಾವ ರೀತಿಯಾದಂಥ ಅತ್ಯಂತ ಕಠಿಣ ಶಿಕ್ಷೆ ಆಗಬೇಕು ಅದನ್ನು ಖಂಡಿತವಾಗ್ಲೂ ನಮ್ಮ ಸರ್ಕಾರ, ನಾವು ನಮಗೆ ಬದ್ಧತೆ ಇದೆ, ನಾವು ಮಾಡ್ತೀವಿ. ಬಟ್ ನಾನಿವತ್ತು ಕೇಳ್ತಾ ಇರೋದು BJಪಿಗರನ್ನ, ಜಗದೀಶ್ ಶೆಟ್ಟರ್ ಅವ್ರನ್ನ, ವಿಜೇಂದ್ರ ಅವರನ್ನ, ಸುಮಲತಾ ಅವರನ್ನ ಸ್ಪೆಷಲಿ. ಅವ್ರು ಹೇಳ್ತಾ ಇದ್ರು, ನಾನು ಮಂಡ್ಯದ ಮಗಳು, ಗೌಡ್ತಿ, ಸೊಸೆ, ಮಹಿಳೆಗೆ ಅನ್ಯಾಯ. ಈಗ ಸುಮಲತಾ ಅವ್ರು ಎಲ್ಲಿದ್ದಾರೆ? ಆಮೇಲೆ ಮೋರೆವರ್ BJP ಅವರು ತಮ್ಮ ಪೊಲಿಟಿಕಲ್ ಸ್ಟ್ಯಾಂಡ್ನ ಹೇಳಬೇಕು ಅಂತ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ವೆದರ್ ದೇ ವಾಂಟ್ ಟು ಕಂಟಿನ್ಯೂ ವಿತ್ ದೇರ್ ಅಲಯನ್ಸ್ ವಿತ್ ದ JDS ಆರ್ ನೋ, ದೇ ಹ್ಯಾವ್ ಟು ಸೇ ನಾ, ದೇ ಹ್ಯಾವ್ ಟು ಟೆಲ್ ನಾ. ಅದೇ ಮಹಿಳೆಯವರು ನಿನ್ನೆ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಆಸ್ ಪರ್ ದ ಕಂಪ್ಲೇಂಟ್ ಅದು ರೇವಣ್ಣ ಅವರು ನಂಬರ್ 1 ಮತ್ತು ಪ್ರಜ್ವಲ್ ರೇವಣ್ಣ ಅವರು ನಂಬರ್ 2.
ಇಡೀ ವಿಶ್ವದಲ್ಲಿ ನನಗೆ ಫಾರಿನ್ನಿಂದ ಫೋನ್ಗಳು ಬರ್ತಾ ಇದ್ದಾವೆ, ನನಗೆ ವಿದೇಶದಿಂದ ಫೋನ್ಗಳು ಇವತ್ತು ಬರ್ತಾ ಇದ್ದಾವೆ. ನೋಡಿ, ಅದನ್ನ ಎಣ್ಸಕ್ಕಾಗಲ್ಲ. ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿದ್ದಂಥವ್ರು ನಾವು ಎಣಿಸ್ಕೊಂಡು ಕೂರಕ್ಕಾಗಲ್ಲ. ಅವರು ವಿಕೃತ ಕಾಮಿಗಳು, ಬಹುಶಃ ಅವ್ರದ್ದು ಕೆಲಸನೇ ಅದು ಅಂತ ಅಂತೀನಿ ನಾನು. ಹಾ, ಏನು ಇಂಥದ್ದಾಗಿದೆ, ವಿದೇಶದಿಂದ ಕಾಲ್ ಬರ್ತಾ ಇದೆ. ನಮ್ಮ ಬೇರೆ ರಾಜ್ಯದ ಮಹಿಳಾ ಮಕ್ಕಳ ಕಲ್ಯಾಣ ಸಚಿವರು ನನಗೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ಇದು ಹೌದಾ, ಇದು ನಿಜಾನಾ, ಇದು ಹೀಗಾಗ್ತಾ ಇದೆಯಾ, ಇದಕ್ಕೆ ಏನು ನೀವು ಕ್ರಮ ತಗೊಳ್ತಾ ಇದ್ದೀರಾ ಅಂತ ಹೇಳಿ, ಏನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ ಇವತ್ತು. ಅದಕ್ಕೆ ನಾನು ಕೇಳ್ತಾ ಇರೋದು, BJP ಅವರ ಸ್ಟ್ಯಾಂಡ್ ಏನು, ಯಡಿಯೂರಪ್ಪಾಜಿಯವರ ಸ್ಟ್ಯಾಂಡ್ ಏನು, ಅಮಿತ್ ಶಾ ಅವರ ಸ್ಟ್ಯಾಂಡ್ ಏನು, ಮೋದಿಜಿಯವರು ಬೆಳಗಾವಿಯಲ್ಲಿ ಮಾಡಿದಂಥ ಭಾಷಣ. ಪಾಪ ಅದೇ ಹೇಳಿದ್ದು, ಮಹಿಳೆಯರ ಮಾಂಗಲ್ಯ ಗಟ್ಟಿ ಇಲ್ಲ ಅಂತ ಮಾತನಾಡಿದ್ರಲ್ಲ ಆ ಪ್ರಧಾನಮಂತ್ರಿಗಳು, ಕಿತ್ಕೋತಾರೆ ಅಂತ ಹೇಳಿದ್ರಲ್ಲ. ಈ 300 ಜನನೋ 400 ಜನನೋ, ನೀವು ಹೇಳೋದಾಗೆ 2000 ಜನನೋ 3000 ಜನನೋ, ಈ ಮಹಿಳೆಯರ ಮಾಂಗಲ್ಯದ ಬಗ್ಗೆ ಏನು, ಅವ್ರ ಮಾಂಗಲ್ಯದ ಬಗ್ಗೆ ಏನು ಈಗ BJP ಅವ್ರು ಮಾತನಾಡಬೇಕು. ಈಗ ಮಾತನಾಡೋದಿಲ್ಲ ಅಂತಂದ್ರೆ ಅವರ ಡಬಲ್ ಸ್ಟ್ಯಾಂಡು ರಾಜ್ಯದ ಜನರ ಎದುರುಗಡೆ ಅವರ ಮುಖವಾಡ ಕಳಿಸಿ ಬೀಳುತ್ತೆ. ಈಗ ಇದ್ರ ಬಗ್ಗೆ ಅವ್ರ ಪ್ರತಿಕ್ರಿಯೆನ ಕೊಡಲೇಬೇಕು, ಅವ್ರ ಸ್ಟ್ಯಾಂಡ್ ಕೊಡಲೇಬೇಕು, ವೆದರ್ ದೇ ವಾಂಟ್ ಟು ಕಂಟಿನ್ಯೂ ವಿತ್ JDS ಅಲಯನ್ಸ್ ಆರ್ ನಾಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.